ಬ್ಲಡ್ ಹೆಲ್ಪ್ಲೈನ್ ಕರ್ನಾಟಕ ರಿಜಿಸ್ಟರ್ಡ್ ಇದರ 10ನೇ ವರ್ಷದ ವಾರ್ಷಿಕೋತ್ಸವವನ್ನು ಇದೇ ಬರುವ 9 ಆಗಸ್ಟ್ 2026ರಂದು ಸಿಟಿ ಸೆಂಟರ್ ಮಾಲ್ನಲ್ಲಿ ಆಯೋಜಿಸಲು ನಮ್ಮ ಕಮಿಟಿಯ ಕಾರ್ಯಕರ್ತರು ಹಾಗೂ ಸಮಿತಿ ತೀರ್ಮಾನಿಸಿದ್ದು, ಇದರ ಪ್ರಯುಕ್ತವಾಗಿ ಆದಿತ್ಯವಾರ ಬೆಳಿಗ್ಗೆ 9:30 ಗಂಟೆಗೆ ಸರಿಯಾಗಿ ನಮ್ಮ ಕಮಿಷನರ್ ಆಫೀಸಿಂದ ಕದ್ರಿ ಪಾರ್ಕ್ ತನಕ ಒಂದು ಆರೋಗ್ಯ ಹಾಗೂ ಬ್ಲಡ್ ಹೆಲ್ಪ್ಲೈನ್ ಕರ್ನಾಟಕ ಇದು ಒಂದು ರಕ್ತದಾನದ ಬಗ್ಗೆ ಒಂದು ಜಾಥಾವನ್ನು ಹಮ್ಮಿಕೊಂಡಿದೆ. ಅನಂತರದ ಕಾರ್ಯಕ್ರಮದಲ್ಲಿ ನಾವು 2 ಗಂಟೆಗೆ ಸರಿಯಾಗಿ ಸಿಟಿ ಸೆಂಟರ್ ಮಾಲ್ನಲ್ಲಿ ಒಂದು ಕಾರ್ಯಕ್ರಮವನ್ನು ಇಟ್ಟಿದ್ದೇವೆ. ಈ ಕಾರ್ಯಕ್ರಮದಲ್ಲಿ ಮೊದಲ ಕಾರ್ಯಕ್ರಮದ ಉದ್ಘಾಟನಾ ಹಂತವಾಗಿ ಎಲ್ಲ ಸರ್ವದ ಧರ್ಮಗುರುಗಳನ್ನು ನಾವು ಆಹ್ವಾನಿಸಿದ್ದೇವೆ. ಪ್ರಮುಖವಾಗಿ ನಮ್ಮ ಆರೋಗ್ಯ ಕರ್ನಾಟಕದ ಆರೋಗ್ಯ ಸಚಿವರಾದಂತಹ UT ಖಾದರ್ ಅವರನ್ನು ಕೂಡ ಈ ಕಾರ್ಯಕ್ರಮಕ್ಕೆ ನಾವು ಆಹ್ವಾನಿಸಿದ್ದು ಮತ್ತು ನಮ್ಮ DC ಅವರನ್ನು ಕೂಡ ಮತ್ತೆ ಕಮಿಷನರ್ ಅವರನ್ನು ಕೂಡ ನಾವು ಈ ಕಾರ್ಯಕ್ರಮಕ್ಕೆ ಆಹ್ವಾನಿಸಿದ್ದೇವೆ. ಅದೇ ರೀತಿ ಈ ಕಾರ್ಯಕ್ರಮದ ಮುಂದುವರಿದ ಭಾಗವಾಗಿ ಅನೇಕ ಕಾರ್ಯಕ್ರಮಗಳು ಕೂಡ ನಡೆಯಲಿದೆ. ಅದರಲ್ಲಿ ಪ್ರಮುಖವಾಗಿ ಡ್ರಗ್ಸ್ ಅವೇರ್ನೆಸ್ ಅಂದ್ರೆ ಡ್ರಗ್ಸ್ ಜಾಗೃತಿ ಮೂಡಿಸುವ ಕಾರ್ಯಕ್ರಮ ಹಾಗೂ ರಕ್ತದ ಬಗ್ಗೆ ಒಂದು ಅವೇರ್ನೆಸ್ ಕ್ರಿಯೇಟ್ ಮಾಡುವಂತಹ ಕಾರ್ಯಕ್ರಮ ಕೂಡ ಆ ಸಂದರ್ಭದಲ್ಲಿ ನಾವು ಹಮ್ಮಿಕೊಂಡಿದ್ದೇವೆ. ಇದರ ಪ್ರಯುಕ್ತ ನಾವು ಎಲ್ಲರಿಗೂ ಕೂಡ ನಮ್ಮ ಸಂಸ್ಥೆ ವತಿಯಿಂದ ಎಲ್ಲರಿಗೂ ಕೂಡ ನಾವು ಆಹ್ವಾನವನ್ನು ಕೋರುತ್ತಾ ಇದ್ದೇವೆ. ನಂತರದ ಈ ಕಾರ್ಯಕ್ರಮದ ಬಗ್ಗೆ ನಮ್ಮ ಸವಿಸ್ತರವಾಗಿ ಬ್ಲಡ್ ಹೆಲ್ಪ್ಲೈನ್ ಸಂಸ್ಥೆಯ ಬಗ್ಗೆ ಸವಿಸ್ತರವಾಗಿ ನಮ್ಮ ಉಪಾಧ್ಯಕ್ಷರಾದಂತಹ ರಿಯಾಜ್ನವರು ಇದರ ಬಗ್ಗೆ ವಿವರಿಸಲಿದ್ದಾರೆ. ಗೆಳೆಯರಿಂದ ವಾಟ್ಸ್ಆಪ್ ಮುಖಾಂತರ ಸ್ಥಾಪಿಸಲ್ಪಟ್ಟ ಒಂದು ಸಂಸ್ಥೆ ಆಗಿದೆ. 2017ರಲ್ಲಿ ಕರ್ನಾಟಕ ಸರ್ಕಾರದಿಂದ ಅಧಿಕೃತವಾಗಿ ಪರವಾನಗಿಯನ್ನು ಪಡೆದಿರುತ್ತದೆ. ಕಳೆದ 10 ವರ್ಷಗಳಿಂದ 341 ರಕ್ತದಾನ ಶಿಬಿರವನ್ನು ಯಶಸ್ವಿಯಾಗಿ ನಡೆಸಿದ್ದೇವೆ. ಅದೇ ರೀತಿ ರೋಗಿಗಳಿಗೆ ತುರ್ತು ಸಂದರ್ಭದಲ್ಲಿ 3,000ಕ್ಕಿಂತ ಅಧಿಕ ರಕ್ತವನ್ನು ಪೂರೈಸಿದ್ದೇವೆ. 334 ಸಂಘ ಸಂಸ್ಥೆಯೊಂದಿಗೆ ಹಾಗೂ 31 ರಕ್ತ ನಿಧಿಯೊಂದಿಗೆ ನಾವು ಇದುವರೆಗೆ 22,000ಕ್ಕಿಂತ ಅಧಿಕವನ್ನು ರಕ್ತವನ್ನು ಕರ್ನಾಟಕ ರಾಜ್ಯದಂತೆ ಹಾಗೂ ಪಕ್ಕದ ಕೇರಳ ರಾಜ್ಯಕ್ಕೂ ಕಾಸರಗೋಡಿಗೂ ನಾವು ಇದುವರೆಗೆ ರಕ್ತವನ್ನು ಪೂರೈಸಿದ್ದೇವೆ. ಇವಾಗ ಒಂದು ಬಾಂಬೆ ರೇರ್ ಬ್ಲಡ್ ಗ್ರೂಪ್ ಅನ್ನು ನಾವೊಂದು ಟೀಮ್ ವರ್ಕ್ ಮಾಡ್ತಾ ಇದ್ದೇವೆ. ಅದರಲ್ಲಿ ಡೋನರ್ಸ್ ಎಲ್ಲ ಇರ್ತಾರೆ, ಯಾರು ಬಾಂಬೆ ಬ್ಲಡ್ ಗ್ರೂಪ್ನವರು ಇರ್ತಾರೆ, ಅವರನ್ನು ನಾವು ಆಲ್ ಟೈಮಲ್ಲಿ ಕರೆಸಿ ಅವರನ್ನು ಆ ಥರ ಕೊಡಿಸುವಂಥ ಪ್ರಯತ್ನವನ್ನು ಮಾಡ್ತಾ ಇದ್ದೇವೆ. ಅದೇ ರೀತಿ ಬೇರೆ ಬೇರೆ ರೇರ್ ಬ್ಲಡ್ ಗ್ರೂಪ್ಗಳನ್ನು ಡೋನರ್ಗಳನ್ನು ನಾವು ಸಪ್ರೇಟಾಗಿ ಒಂದು ಲಿಸ್ಟ್ ಔಟ್ ಮಾಡಿಟ್ಟಿದ್ದೇವೆ. ಸೊ ಆನ್ ಟೈಮಲ್ಲಿ ಯಾರಿಗಾದರೂ ಪೇಷಂಟ್ಗೆ ಬೇಕಾದಂಥ ಸಂದರ್ಭಗಳಲ್ಲಿ ನಾವು ಅವರನ್ನು ಹುಡುಕಿ ಆ ಪೇಷಂಟ್ಗೆ ರಕ್ತವನ್ನು ಪೂರೈಕೆ ಮಾಡುವಂಥ ಕೆಲಸವನ್ನು ಕೂಡ ಕಳೆದ 10 ವರ್ಷದಲ್ಲಿ ನಿರಂತರವಾಗಿ ಮಾಡ್ತಾ ಇದ್ದೇವೆ. ಇದೀಗ ಸಂಸ್ಥೆಯು 10 ವರ್ಷ ಪೂರೈಸಿ 11ನೇ ವರ್ಷಕ್ಕೆ ಪಾದಾರ್ಪಣೆ ಮಾಡ್ತಾ ಇದೆ. ರಿಜಿಸ್ಟ್ರೇಷನ್ ಆಪ್ಷನ್ ಕೊಟ್ಟಿದ್ದೇವೆ 4 ದಿವಸ. ಸೊ ಅವರು ರಿಜಿಸ್ಟ್ರೇಷನ್ ಮಾಡ್ಕೊಂಡ್ಬಿಟ್ಟು ಅಲ್ಲಿ ಸ್ಪಾಟಲ್ಲಿ ಲೈವ್ ಆಗಿ ಚಿತ್ರಕಲಾ ಸ್ಪರ್ಧೆಯನ್ನು ಮಾಡಿ ಅಲ್ಲಿ ನಾವು ಫಸ್ಟ್, ಸೆಕೆಂಡ್, ಥರ್ಡನ್ನು ನಾವು ಅನೌನ್ಸ್ಮೆಂಟ್ ಮಾಡ್ತಾ ಇದ್ದೀವಿ. ಅದು 9th ಸ್ಟ್ಯಾಂಡರ್ಡಿಂದ ಡಿಗ್ರಿ ಸ್ಟೂಡೆಂಟ್ಸ್ವರೆಗೆ. ಹೌದು, ಎಲ್ಲ ಮಂಗಳೂರಿನಲ್ಲಿರುವಂಥ ಹಾಗೂ ಬೆಂಗಳೂರು, ಮೈಸೂರು, ಮಡಿಕೇರಿ ಎಲ್ಲ ಕಡೆ ನಾವು ರಕ್ತದಾನ ಶಿಬಿರಗಳನ್ನು ಆಯೋಜನೆ ಮಾಡಿದ್ದೇವೆ. ಅಲ್ಲಿರುವಂಥ ಎಲ್ಲ ಬ್ಲಡ್ ಬ್ಯಾಂಕ್ ಇನ್ಚಾರ್ಜಸ್ ಏನಿದ್ದಾರೆ ಸಿಬ್ಬಂದಿಗಳು ಅವರು ನಮ್ಮ ಜೊತೆ ಕಾಂಟ್ಯಾಕ್ಟಲ್ಲಿದ್ದಾರೆ. ಅವರನ್ನು ಕೂಡ ನಾವು ಈ ಪ್ರೋಗ್ರಾಮ್ಗೆ ಆಹ್ವಾನ ಮಾಡಿ ಕೊಟ್ಟಿದ್ದೀವಿ, ಅವರು ಕೂಡ ಬರ್ತಾ ಇದ್ದಾರೆ. ಅದೇ ರೀತಿ ನಾವು ಇವಾಗ 334 ಸಂಘ ಸಂಸ್ಥೆಯೊಂದಿಗೆ ನಾವು ಜಂಟಿಯಾಗಿ ರಕ್ತದಾನ ಶಿಬಿರಗಳನ್ನು ಆಯೋಜನೆ ಮಾಡಿದ್ದೀವಿ. ಸೊ ಅವರು ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಬರ್ತಾ ಇದ್ದಾರೆ. ಅದೇ ರೀತಿ ನಮಗೆ ಪತ್ರಿಕಾ ಮಾಧ್ಯಮದವರು ಕೂಡ ಎಲ್ಲ ಪತ್ರಿಕಾ ಮಾಧ್ಯಮದವರು ಕೂಡ ನಮಗೆ ಕಳೆದ 10 ವರ್ಷಗಳಿಂದ ನಿರಂತರವಾಗಿ ಫ್ರೀ ಆಫ್ ಕಾಸ್ಟ್ ಅಲ್ಲಿ ನಮ್ಮನ್ನು ಪಬ್ಲಿಸಿಟಿ ಮಾಡ್ತಾ ಇದ್ದಾರೆ. ಸೊ ಅವರನ್ನು ಕೂಡ ನಾವು ಈ ಒಂದು ಕಾರ್ಯಕ್ರಮಕ್ಕೆ ಅಧಿಕೃತವಾಗಿ ಆಹ್ವಾನವನ್ನು ಕೊಡ್ತಾ ಇದ್ದೀವಿ. ಅಲ್ಲಿ ನಮ್ಮದು ಟೀಮ್ ಇದೆ ಸರ್. ಟೀಮ್ ವರ್ಕಲ್ಲಿ ನಾವು ಅಲ್ಲಿ ಯಾವ ರೀತಿ ಅರೇಂಜ್ಮೆಂಟ್ಸ್ ಬೇಕು ಆ ರೀತಿ ಅರೇಂಜ್ಮೆಂಟ್ಸ್ ಅನ್ನು ನಾವು ಬೆಂಗಳೂರು, ಮೈಸೂರು ಬೇರೆ ಬೇರೆ ರಾಜ್ಯದಲ್ಲಿ ನಮ್ಮ ಕಾರ್ಯಕರ್ತರಿದ್ದಾರೆ. ಸೊ ಅವರ ಜೊತೆ ನಾವು ಕಮಿಟ್ಮೆಂಟ್ ಆಗಿ ಅಲ್ಲಿ ರಕ್ತದಾನ ಶಿಬಿರಗಳನ್ನು ಆಯೋಜನೆ ಮಾಡ್ತಾ ಇದ್ದೇವೆ.